ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮೊಂದಿಗೆ ನೀವು ಚಾನಲ್ಗೆ ಸ್ವಾಗತ. ಇದು ಬಂದ್ಬಿಟ್ಟು ಭಾನುವಾರ ಫ್ರೆಂಡ್ಸ್. ಭಾನುವಾರ ಊಟ ಎಲ್ಲ ಮಾಡಿಕೊಂಡು 3 ಗಂಟೆಗೆ ನಾವು ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಚಿಕ್ಕಪೇಟೆಯಲ್ಲೇ ಸೀರೆ ತರೋದು. ಸೊ ಕೊನೆ ಮೂಮೆಂಟಲ್ಲಿ ಟೈಮೇ ಸಿಗಲಿಲ್ಲ ಇಬ್ಬರಿಗೂ, ನಮಗೂ ನಮ್ಮ ಹಸ್ಬೆಂಡ್ಗೂ. ಅದಕ್ಕೋಸ್ಕರ ಸಂಡೇ ಶಾಪಿಂಗ್ ಮಾಡ್ತಾಯಿದ್ದೀವಿ. ಸಂಡೇ ಅಷ್ಟೇನು ರಶ್ ಇರಲಿಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಸೊ ಇವಾಗ ಆಲ್ಮೋಸ್ಟು ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ. 4 ಜನನೂ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನಮ್ಮ ಹಸ್ಬೆಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಮಕ್ಕಳು ಕೂಡ ಮನೇಲಿ ಕೂತ್ಕೊಂಡು ನಾವೇನು ಮಾಡಬೇಕು, ಬೇಜಾರಾಗುತ್ತೆ ಅಂತ. ಸೊ ಅವರು ಬಂದರು, ಅದಕ್ಕೋಸ್ಕರ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದ್ವು. ಇದು ಸ್ಟಾರ್ಟಿಂಗು ಫ್ರೆಂಡ್ಸ್. ಚಿಕ್ಕಪೇಟೆ ಎಂಟ್ರೆನ್ಸಲ್ಲಿ ಜ್ಯುವೆಲ್ಲರ್ಸ್ಗಳು ಇಕ್ಕಿದ್ದಾರೆ. ಸೊ ಜ್ಯುವೆಲ್ಲರ್ಸ್ಗಳು ನೋಡ್ತಾ ಇದ್ದೀವಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಲಕ್ಷ್ಮಿ ಕೂರಿಸೋದಕ್ಕೆ ಯಾವುದಾದ್ರೂ ಒಂದೆರಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಭಾನುವಾರ ಆದರೂ ಯಾವ ರೀತಿ ರಶ್ ಇದೆ ಅಂತಂದ್ಬಿಟ್ಟು. ಆದರೆ 15 ಡೇಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಈ ವಾರ ಸ್ವಲ್ಪ ಜನ ಕಮ್ಮಿನೇ ಇದ್ದರು. ಸೊ ಸುದರ್ಶನಲ್ಲಿ ಆಫರ್ ಹಾಕಿದ್ದಾರೆ ಫ್ರೆಂಡ್ಸ್. ಆದರೆ 2 ಸುದರ್ಶನ್ ಇದೆ. ನಾನೇನು ಮಾಡಿಕೊಂಡೆ, ಕನ್ಫ್ಯೂಸ್ ಮಾಡಿಕೊಂಡೆ. ಒಂದು ಸುದರ್ಶನಲ್ಲಿ ಶೋರೂಮಲ್ಲಿ ಬಂದ್ಬಿಟ್ಟು ಇಷ್ಟು ಅಂತ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಜರ್ಮನ್ ಸಿಲ್ವರು, ಮೊಕ್ವಾಡ ಫ್ರೀ, ದೀಪಗಳು ಫ್ರೀ, ಆ ಥರ ಆಫ್ ಇತ್ತು ಅಂತ ಅಂದ್ಬಿಟ್ಟು. ಸೊ ನಾನೇನು ಮಾಡಿದೆ, ಇನ್ನೊಂದು ಎದುರುಗಡೆ ಸುದರ್ಶನಲ್ಲಿ ಹೋಗಿದ್ದೆ. ಸೊ ನನಗೆ ಗೊತ್ತಾಗಿಲ್ಲ, ಅಲ್ಲಿ 50% ಆಫ್ ಅಂತಂದ್ಬಿಟ್ಟು ಸ್ಯಾರೀಸ್ ಎಲ್ಲ ಹಾಕಿದ್ರು. ನೋಡೋಣ ಅಂತಂದ್ಬಿಟ್ಟು ಯಾವಾಗಲೂ ನಾವು ವರ್ಷನೂ ಒಂದು ಶೋರೂಮ್ಗೆ ಹೋಗ್ತೀವಿ, ನಮ್ಗೆ ಅಲ್ಲೇ ಇಷ್ಟ ಆಗೋದು ಸೀರೆಗಳು, ಮತ್ತು ರೀಸನಬಲ್ ಕೊಡ್ತಾರೆ ನಾವು ಯಾವಾಗಲೂ ಪರ್ಚೇಸ್ ಮಾಡ್ತೀವಿ ಅಂತಂದ್ಬಿಟ್ಟು. ಸೊ ಒಂದು ನೋಡ್ಕೊಬರೋಣ ಜಸ್ಟ್ ಅಂತಂದ್ಬಿಟ್ಟು ಸುದರ್ಶನ್ ಒಳಗಡೆ ಹೋದ್ವು. ನೀವೇನು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ ಎಲ್ಲ 50% ಆಫರು ಅಂತಂದರೆ 1000ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೀರೆಗಳು. ಒಂದು 10,000ವರೆಗೂ ಈ ಕಡೆ ಇದೆ. ಇದು ನಾನು ಕಾಟನ್ ಸ್ಯಾರಿ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ, ತೊಗೊಳ್ಳೋಣ ಅಂತಂದ್ಬಿಟ್ಟು. ನಮ್ಮ ಯಜಮಾನ್ರು ಬೇಡ, ಕಲರು ಕ್ರೀಮ್ ಕಲರ್ ಅಲ್ವಾ, ಅದು ಬೇಗ ಕೊಳೆ ಆಗಿಬಿಡುತ್ತೆ ಅಂತಂದರು. ಸೊ ಏನು ಮಾಡಿದ್ರು, ಸುಮ್ಮನೆ ನೋಡಿಕೊಂಡು ನಾನು ಮತ್ತು ಸೆಕೆಂಡ್ ಫ್ಲೋರಿಗೆ ಬಂದು. ಸೆಕೆಂಡ್ ಫ್ಲೋರಲ್ಲಿ ಏನಿತ್ತಪ್ಪ ಅಂತಂದರೆ ರೇಷ್ಮೆ ಸೀರೆಗಳು ಪ್ರತಿಯೊಂದು, ಒಂದೊಂದು ಫ್ಲೋರಲ್ಲಿ ಒಂದೊಂದು ವೆರೈಟೀಸು. ಸೀರೆ ವೆರೈಟೀಸ್ ಅಂತೂ ತುಂಬಾ ಇದೆ, ಹೆಸ್ರುಗಳೂ ಅಷ್ಟೇ. ಸೊ ಅಲ್ಲೆಲ್ಲ ನೋಡಿಕೊಂಡು ಕೊನೆಗೆ ನಂಗೆ ಸೆಟ್ ಆಗಲಿಲ್ಲ ಯಾವುದೂ. ಅದಕ್ಕೆ ವಜ್ರೇಶ್ವರಿ ಸಿಲ್ಕು, ಇಲ್ಲೇ ನಾವು ಯಾವಾಗಲೂ ಬಂದು ಈ ಶೋರೂಮಲ್ಲೇ ನಾವು ಪರ್ಚೇಸ್ ಮಾಡೋದು. ಮತ್ತು ನಮಗೋಸ್ಕರ ರೀಸನಬಲ್ ಕೂಡ ಕೊಡ್ತಾರೆ. ಸೊ ನಮಗಂತೂ ತುಂಬಾ ಪರಿಚಯ ಆಗೋಗ್ಬಿಟ್ರು ಇವರು. ಸುಮಾರು ಒಂದು 5-6 ವರ್ಷದಿಂದ ನಾನು ಇವ್ರ ಹತ್ರನೇ ಸೀರೆ ತೊಗೊಳ್ಳೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಲ್ಲಿ ತೋರಿಸ್ತಾ ಇದ್ದಾರೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಆ ಲೈಟ್ ಬೆಳಕಿಗೆ ನನಗೆ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನ್ ಆಗೋಯ್ತು. ಸೊ ಅದಕ್ಕೆ ಅವ್ರು ಮೂವರನ್ನು ನೋಡಿ ಮೇಡಮ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅವರೇ ಹಾಕ್ಕೊಂಡೆಲ್ಲ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾನು ರೆಡ್ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನೊಂದು ಪಿಂಕ್ ತೋರಿಸ್ತಾ ಇದ್ದಾರೆ ನೋಡಿ, ಅದು ನಂಗೆ ತುಂಬಾ ಇಷ್ಟ ಆಗೋಯಿತು. ತುಂಬ ಚೆನ್ನಾಗಿದೆ, ಆ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ಅದು ತೊಗೊಬಿಡೋಣ ಅನಿಸ್ತು. ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ನಂಗೆ ಪಿಂಕ್ ಅಂದರೆ ಇಷ್ಟ ಅಂತಂದ್ಬಿಟ್ಟು ಮನೇಲಿ ತುಂಬ ವೆರೈಟೀಸ್ ಆಫ್ ಪಿಂಕಲ್ಲಿದೆ. ನಮ್ಮ ಹಸ್ಬೆಂಡ್ ಕೂಡ ಒಪ್ಕೊಳ್ಳಿಲ್ಲ, ನನ್ನ ಮಕ್ಕಳು ಕೂಡ ಒಪ್ಕೊಳ್ಳಿಲ್ಲ. ತುಂಬಾ ಇದೆ, ಏನಕ್ಕೆ ಮತ್ತೆ ಪಿಂಕ್ ತೊಗೊತೀಯ, ನೆಕ್ಸ್ಟ್ ಟೈಮ್ ನೋಡೋಣ ಅಂತಂದ್ಬಿಟ್ಟು ಯೆಲ್ಲೋ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ರು. ಸೊ ಒಂದು ತೊಗೊಳ್ಳೋಣ ಅಂತ ಹೋಗಿದ್ದಿದ್ದು, ಅವ್ರು ನಮ್ಗೆ ಪರಿಚಯ ಇರೋದಾದರೆ ತಗೊಟ್ಬಿಡಿ ಸರ್ ಇನ್ನೂ 2 ಅಂತಂದ್ಬಿಟ್ಟು ಕೊನೆಗೆ 3 ಸೀರೆ ತೊಗೊಬಂದ್ಬಿಟ್ಟೆ ಫ್ರೆಂಡ್ಸ್. ನಾನು 2 ಸಿಲ್ಕ್ ಸ್ಯಾರಿಗಳು ಮತ್ತು ಇನ್ನೊಂದು ನಾರ್ಮಲ್ಲು ವರ್ಕ್ ಸೀರೆ ತೊಗೊಂಡೆ. 3 ಸೀರೆ ತೊಗೊಂಡ್ವು. ಸರಿ, ಇಲ್ಲಿ ಅರ್ಶಿನ ಕುಂಕುಮಕ್ಕೆ ಬಳೆಗಳು ಕೊಡಬೇಕು, ಮತ್ತು ಜಡೆಗಳು ನೋಡ್ತಾ ಇದ್ದೀವಿ. ಮೇಘನಾಗೆ ಬಂದ್ಬಿಟ್ಟು ಗ್ರ್ಯಾಜುಯೇಷನ್ ಇತ್ತು. ಸೊ ಆ ಸೀರೆ ಆನ್ಲೈನಲ್ಲಿ ಬುಕ್ ಮಾಡಿದ್ಲು, ಅದಕ್ಕೋಸ್ಕರ ಅದು ಮ್ಯಾಚಿಂಗ್ ಬಳೆ ತೊಗೋಬೇಕು ಅಂತಂದ್ಬಿಟ್ಟು ಬಳೆ ನೋಡೋಣ ಅಂತ ಬಂದು. ಸಂಡೇ ಆಗಿರೋದ್ರಿಂದ ಕೆಲವು ಅಂಗಡಿಗಳು ಆಲ್ಮೋಸ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು ಫ್ರೆಂಡ್ಸ್, ನಮಗೇನು ಸಿಗಲೇ ಇಲ್ಲ. ಕೊನೆಯಲ್ಲಿ ಇದು ನಾವು 8 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು ಅದಕ್ಕೆ ರಿಟರ್ನ್ ಗಿಫ್ಟ್ ಬೇಕು ಅಂತಂದ್ಬಿಟ್ಟು ರಿಟರ್ನ್ ಗಿಫ್ಟ್ ಯಾವುದಾದ್ರೂ ನೋಡೋಣ ತೊಗೊಳ್ಳೋಣ ಅಂತಂದ್ಬಿಟ್ಟು ಇದೊಂದೇ ಅಂಗಡಿ ಫ್ರೆಂಡ್ಸ್ ಓಪನ್ ಆಗಿದ್ದು, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದನ್ನು ಏನೇನು ಮಾಡ್ಕೊಬಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ನಿನ್ನೆ ಬಂದಿದ್ದು 9 ಕಾಲಾಗೋಯ್ತು ನೈಟು. ಊಟ ಮಾಡಿ ಮಲ್ಬಿಟ್ಟು ತುಂಬ ಟಯರ್ಡಾಗಿತ್ತು ನಡೆದು. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಡೇ ಇದು ನೈಟು, ಇವಾಗ ಟೈಮು 11 ಗಂಟೆ ಆಗ್ತಾಯಿದೆ. ಸೊ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾಳೆ ಮಂಗಳವಾರ ಬುಧವಾರ ಅಂತಂದರೆ ಹಬ್ಬದ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ನಾನು ಇವಾಗ ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ.
ಇದು ಬಳೆ ತೊಗೊಬಂದಿದ್ದೀನಿ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ. ಯಾವಾಗಲೂ ನಾನು ಚಿಕ್ಕಪೇಟೆಗೆ ಸೀರೆ ತರೋಕ್ಕೆ ಅಂತ ಹೋದಾಗ ನಾನು ಒಂದು ಬಂಡ್ಲ್ ತೊಗೊಬಂದ್ಬಿಡ್ತೀನಿ. ಸೊ ಎಲ್ಲ ಕಮ್ಮಿನೂ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಒಂದೇ ಸತಿ ತೊಗೊಬಂದ್ಬಿಡ್ತೀನಿ. ಇದು ಒಂದು ಬಂಡ್ಲ್ ತೊಗೊಂಡಿದ್ದೀನಿ. ಹಾಗೆ ಬಂದ್ಬಿಟ್ಟು ಇದು ಲಕ್ಷ್ಮಿಗೆ ಅಂತ ತೋಮಾಲೆ ತೊಗೊಬಂದಿದ್ದೀನಿ. ತೋಮಾಲೆ ನೋಡಿ ತುಂಬ ದೊಡ್ಡದಾಗೆ ತುಂಬ ಚೆನ್ನಾಗಿದೆ ನೋಡಿ. ತೋಮಾಲೆ ಇರಲಿಲ್ಲ, ಸೊ ತೋಮಾಲೆ ಒಂದು ತೊಗೊಂಡಿದ್ದೀನಿ. ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆ ತೊಗೊಂಡಿದ್ದೆ. ಸೊ ಬ್ಲೌಸ್ ಹೊಲ್ಸೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ರೆಡಿಮೇಡಾಗಿ ತೊಗೊಂಡಿದ್ದೀನಿ ಬ್ಲೌಸು. ತುಂಬಾ ಚೆನ್ನಾಗಿದೆ ಮತ್ತು ವರ್ತ್ ಅನ್ನಿಸ್ತು ನೋಡಿ. ಬರೀ 850ಗೆ ನಾವು ಇವಾಗ ಒಂದು ಬ್ಲೌಸ್ ಹೊಲಿಸ್ಬೇಕು ಅಂತಂದ್ರೆ ನಾರ್ಮಲು 600 ಇರುತ್ತೆ. ಸೊ ವರ್ಕೆಲ್ಲ ಕೊಡಬೇಕು ಅಂತಂದರೆ ಒಂದು 2000-3000 ಇರುತ್ತೆ. ಇದು ನೋಡಿ ವರ್ಕು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅದು ತುಂಬ ಜಾಸ್ತಿ ಇದನ್ನು ವಾಶ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಇದನ್ನು ಒಂದು 5-6 ಸತಿ ನಾವು ಯೂಸ್ ಮಾಡಿಕೊಂಡು ಆ ನಂತರ ಒಂದು ಸತಿಗೆ ವಾಶ್ ಆಗಬೇಕು. ಆ ಥರ ಮಾಡೋದ್ರಿಂದ ಮೇಂಟೈನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ವರ್ಕು ನೋಡಿ. ಸ್ಲೀವ್ಗೆ ಯಾವ ಥರ ವರ್ಕ್ ಕೊಟ್ಟಿದ್ದಾರೆ ಅಂತ ಗೋಲ್ಡನ್ ಬೀಡ್ಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದು ಚಿಕ್ಕದಾಗೆ ನೋಡಿ ಈ ಥರ ಬೀಡ್ಸಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಸೊ ಇದೂ ಅಷ್ಟೇ. ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಟೈ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಂದು ಸೀರೆ ಬಂದ್ಬಿಟ್ಟು ಕ್ರೀಮು ವಿತ್ ಬಾರ್ಡ್ರ್ ಮೆರೂನು. ಸೊ ನಾನು ಬಾರ್ಡ್ರ್ ಕಲರ್ ತೊಗೊಂಡಿದ್ದೀನಿ ಮೆರೂನು. ಸೊ ಇದು ಬಂದ್ಬಿಟ್ಟು ನೀವೇನು ನೋಡ್ತಾ ಇದ್ದೀರಾ, ಇದು LED ಲೈಟು. 16 ಕಲರ್ ಬರ್ತದೆ. ಇದು 16 ಕಲರ್ ಬರುತ್ತಂತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಹತ್ರ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಇದೊಂದು ತಗೊಂಡ್ವು ನಾವು. ನೋಡ್ತಾ ಇರ್ಬೋದು. ಅದಕ್ಕೆ ಬಂದ್ಬಿಟ್ಟು ಇದು ರಿಮೋಟ್ ಥರ ಕೊಟ್ಟಿದ್ದಾರೆ ನೋಡಿ. ಇದನ್ನು ಪ್ರೆಸ್ ಮಾಡಿದ್ರೆ ಲೈಟು 16 ವೆರೈಟೀಸ್ ಬರುತ್ತೆ. ಸೊ ನೋಡಿ ಈ ರೀತಿಯಾಗಿರುತ್ತೆ ಇದು. ಎಲ್ಲ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಆನು ಆಫ್ ಅಂತ ಎಲ್ಲ ಕೊಟ್ಟಿರ್ತಾರೆ. ಇದನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ 16 ಕಲರ್ ಬರುತ್ತೆ. ಸೊ ತೋರಿಸ್ತೀನಿ ನಿಮ್ಗೆ ಇವಾಗ ನಾನು. ಸಿಕ್ಸ್ಟೀನ್ ಕಲರ್ ಯಾವ ಥರ ಬೇಕೋ ಡಿಸೈನ್ ಮಾಡ್ಕೊತಾ ಇರ್ಬೋದು ನಾವು. ಈ ಥರ ದೇವ್ರ ಮುಂದೆ ಇಟ್ಬಿಟ್ರೆ ಈ ಥರ ಫ್ಲಾಶಿಂಗ್ ಲೈಟ್ ಹೊಡಿತಾ ಇರ್ತದೆ. ಒಂದು ಶಾಪ್ಗೆ ಹೋಗಿದ್ದು ಸ್ಯಾರಿ ಪೆಟ್ಟಿ ಕೊಟ್ಟು ಅಲ್ಲಿ ಹೋಲ್ಸೇಲಲ್ಲಿ ಹಾಕಿದ್ರು. ತುಂಬಾ ಚೀಪ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನೊಂದು 3 ಕಲರ್ ತೊಗೊಬಂದೆ. ಸೊ ಅದಕ್ಕೋಸ್ಕರ 3 ಕಲರ್ ತಂದಿದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೀಪ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ತೊಗೊಬಂದೆ. ಜಸ್ಟ್ ಇದು 150 ರುಪೀಸು. 150 ರುಪೀಸ್ಗೆ ಏನು ಬರಲ್ಲ, ಒಂದು ಲೆಗ್ಗಿಲ್ಸ್ ಪ್ಯಾಂಟ್ ಕೂಡ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು 3 ಪೆಟಿಕೋಟ್ಸ್ ತೊಗೊಬಂದಿದ್ದೀನಿ, ಸ್ಯಾರಿ ಪೆಟಿಕೋಟು. ಇದು ನೋಡಿ, ಇದು ಹ್ಯಾಂಡ್ ಪರ್ಸು. ಇದು ನನ್ನ ಮಗಳೊಂದು ತೊಗೊಂಡ್ಲು, ಹಾಗೆ ನಾನು ಒಂದು ತೊಗೊಂಡೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದು ನಾನು ಪಿಂಕ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದು ನೋಡಿ, ಇವಾಗ ಇದು ಬೇಡ ಅಂತಂದರೆ ಇದು ರಿಮೂವ್ ಮಾಡಿಕೊಂಡು ನೋಡಿ ಜಸ್ಟ್ ಈ ಥರ ಕೂಡ ತೊಗೊಂಡೋಗ್ಬೋದು. ಪಾರ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ರಿಸೆಪ್ಷನ್ಗೆ, ಈ ಮದುವೆ ಮನೆಗಳಿಗೆಲ್ಲ. ಇದು ನೋಡಿ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸೀರೆ ತೊಗೊಂಡಿರೋದು. ಸೊ ಒಂದೇ ಸತಿ ನಾನು 3 ತೊಗೊಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಲ್ಲ, ಸುದರ್ಶನ್ ಆಪೋಸಿಟಲ್ಲೇ ಇರುವಂತಹದ್ದು ವಜ್ರೇಶ್ವರಿ ಸಿಲ್ಕ್ ಅಂತ ಅಂದ್ಬಿಟ್ಟು. ಸುಮಾರು ಒಂದು 5-6 ವರ್ಷದಿಂದ ನಾನು ಅದೇ ಶೋರೂಮಲ್ಲಿ ತೊಗೊಳ್ಳೋದು. ನಂಗೆ ಅಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವೆರೈಟೀಸ್ ಆಫು ಮತ್ತು ಡಿಸ್ಕೌಂಟ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಬೇಕು ಅಂತಂದರೆ ನಾನು ಫೋನ್ ನಂಬರ್ ಎಲ್ಲ ಮೆನ್ಷನ್ ಮಾಡ್ತೀನಿ. ನೀವು ಕೂಡ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋಣ ಅಂತಂದ್ಬಿಟ್ಟು ನಾನು ರೆಡ್ ಕಲರ್ ಆದರೆ ಚೆನ್ನಾಗಿರುತ್ತೆ ಅಂತ ರೆಡ್ಡು ಮತ್ತು ವಿತ್ ಕ್ರೀಮ್ ಬಾರ್ಡ್ರು. ಹಾಗೆ ಇದು ಬಂದ್ಬಿಟ್ಟು ಯೆಲ್ಲೋ ಕಲರು, ಯೆಲ್ಲೋಗೆ ಪಿಂಕ್ ಬಾರ್ಡ್ರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ವರ್ಕ್ ಸೀರೆ. ಇದನ್ನು ತುಂಬ ಚೆನ್ನಾಗಿರುತ್ತೆ, ಕ್ರೀಮ್ ಕಲರು. ಸೊ ಡಿಸೈನ್ ಬಂದು ಈ ಥರ ಇದೆ ನೋಡಿ. ಇದು ಲಕ್ಷ್ಮಿಗೆ
ತುಂಬ ಚೆನ್ನಾಗಿರುತ್ತೆ ನೆಕ್ಲೆಸ್ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದು ನೋಡಿ ಫ್ರೆಂಡ್ಸ್, ಸೇಫ್ಟಿ ಪಿನ್ ತೊಗೊಂಡೆ, ತುಂಬಾ ವರ್ತ್ ಅನ್ನಿಸ್ತು. ಇಲ್ಲಿ ಮನೆ ಹತ್ರ ಆದರೆ ಒಂದು ತೊಗೊಂಡ್ರೆ ನಮಗೆ 10 ರೂಪೀಸ್ ಬೀಳುತ್ತೆ. ಇದು ನಾನು ಫುಲ್ಲು ತೊಗೊಂಡಿದ್ದೀನಿ, ಜಸ್ಟ್ 50 ರೂಪಾಯಿ. ಇದರಲ್ಲಿ ಎಷ್ಟು ಸೆಟ್ ಇದೆ ಅಂತ ಕೂಡ ನಾನು ಕೂಡ ನೋಡಲಿಲ್ಲ. ಸಂಜೆ 6-7 ಪೀಸ್ ಇದೆ. ಕೊನೆಯದಾಗಿ ನಾನು ಇದನ್ನು ಮರ್ತಿದ್ದೆ, ರಿಟರ್ನ್ ಗಿಫ್ಟ್ ತೊಗೊಂಡಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಜರ್ಮನ್ ಸಿಲ್ವರ್ ಥರನೇ ಅದಿದು, ಜರ್ಮನ್ ಸಿಲ್ವರ್ ಅಲ್ಲ. ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದರಲ್ಲಿ ತುಂಬ ಡಿಸೈನ್ ಇದೆ. ನಾನು ಸಿಂಪಲಾಗಿ ಇದು ಸಾಕು ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಲೋಟಸಲ್ಲಿದೆ, ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರದ್ರಲ್ಲಿ ಸಿಗುತ್ತೆ. ನೀವೆಲ್ಲ ಇದು ರಾಜಾ ಮಾರ್ಕೆಟಲ್ಲಿ ಸಿಗುತ್ತೆ. ನಿಮಗೆ ಏನಾದರೂ ಈ ಥರ ಬೇಕು ರಿಟರ್ನ್ ಗಿಫ್ಟ್ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ಹೋದ ವರ್ಷ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಹಾಕ್ತೀನಿ. ಸೊ ಅದು ಬಾಕ್ಸು ನಾನು ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದೀನಿ. ಅದನ್ನು ತೆಗೆದಾಗ ನಾನು ವರ್ಷ ನಾನು ಏನೇನು ತೊಗೊತೀನಿ ಮತ್ತು ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.